ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಎಂಬಂತಾದ ಔರತ್ನ ಇಟ್ಗಾಳಿಯ ನಾಗಮಾರಪಳ್ಳಿ ಕರಂಜಿ ಸಂಪರ್ಕ ಕಲ್ಪಿಸುವ ರಸ್ತೆ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಇಟ್ಗಾಳಿಯ ನಾಗಮಾರಪಳ್ಳಿ ಕರಂಜಿ ಸಂಪರ್ಕ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆಯ ಮಧ್ಯ ಬೃಹತ್ ಆಕಾರದ ಗುಂಡಿಗಳು ಬಿದ್ದು ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಕರಂಜಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮಧ್ಯೆ ಗುಂಡಿಯೋ ಗುಂಡಿಗಳ ಮಧ್ಯೆ ರಸ್ತೆಯೋ ಎನ್ನುವಂತೆ ಇಲ್ಲಿನ ವಾಹನ ಸವಾರರಿಗೆ ದಿಕ್ಕು ತೋಚದಂತಾಗಿದೆ. ಈ ರಸ್ತೆಯಲ್ಲಿ ಸಂಚರಿಸಲು ಬೇಕಾದರೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ. ಊರಿನ ಗ್ರಾಮಸ್ಥರು ಪ್ರತಿದಿನ ಸಂಚರಿಸುವುದರಿಂದ ಅಪಘಾತ ಭೀತಿ ಹೆಚ್ಚಾಗಿದೆ. ರಾತ್ರಿ ಸಮಯದಲ್ಲಿ ಗುಂಡಿಗಳು ಕಾಣದಿರುವುದರಿಂದ ಬಹಳಷ್ಟು ಸಾರಿ ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಅವಲಂಬಿಸಿವೆ. ಈ ರಸ್ತೆಯ ಮಾರ್ಗದಿಂದ ನೇರ ರಾಜ್ಯ ತೆಲಂಗಾಣ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು, ಗುಂಡಿಗಳು ಬಿದ್ದು ಸುಮಾರು ವರ್ಷಗಳು ಕಳೆದಿವೆ. ರಸ್ತೆ ದುರಸ್ತಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾತ್ರ ಮೌನ ಮುರಿದಿದ್ದಾರೆ. ಎಷ್ಟೇ ಸಾರಿ ಗ್ರಾಮಸ್ಥರು ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದರೂ ಕೂಡ ವ್ಯರ್ಥವಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಬೇಸತ್ತು ಗ್ರಾಮಸ್ಥರು ನಮ್ಮ ಸುದ್ದಿ ವಾಹಿನಿಗೆ ಕರೆ ನೀಡಿದ್ದಾರೆ. ಗ್ರಾಮಸ್ಥರಿಗೆ ಏನಾದರೂ ಅಪಘಾತವಾದಲ್ಲಿ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರಾಗಿರುತ್ತಾರೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ರಸ್ತೆಯ ಮುಖಾಂತರ ಔರತ್ ತಾಲೂಕು ಕೇಂದ್ರಕ್ಕೆ ತೆರಳಲು ವ್ಯಾಪಾರಿಗಳು ಮತ್ತು ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಮತ್ತು ಬೈಕ್ ಸವಾರರು ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ದಿನನಿತ್ಯ ಸಂಕಷ್ಟ ಎದುರಾಗಿದೆ ಹಾಗೂ ಶಾಲಾ ವಾಹನಗಳು ಸಂಚರಿಸುವುದು ದೊಡ್ಡ ಪ್ರಮಾಣದ ಅನಾಹುತ ಎದುರಾಗುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಭೀಮಣ್ಣ, ಅಬ್ದುಲ್ ಅಲೀಂ, ಸಂಜಯ್ ಸೋಪರ್ ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಟೆಕ್ ನ್ಯೂಸ್ ಕನ್ನಡ, ಔರತ್. ಹಗಲ ಓಡಾಡ್ತಾ ಇದ್ದೇವೆ ಸರ್. ಈ ರೀಸೆಂಟ್ ಆಗಿ ನಮ್ಮೂರಿಗೆ ಬರೋತ್ತಿ ಸರ್, ನಮ್ಮಲ್ಲಿ ಊರೆಲ್ಲ ಸಂಬಂಧಿಕರು ಸರ್. ಪಾಪ ಅವ್ರು ಬರೋತ್ತಿರಲ್ಲಿ ಬಿದ್ದು ಇಬ್ಬರು ಹುಡುಗರು ಸರ್ ಕಾಲು ಮುರ್ಕೊಂಡ್ರು ಸರ್. ಅವ್ರು ಕಾಲು ಮುರ್ಕೊಂಡು ಅವ್ರ ಪಾಪ ಅವರು ಎದೋಗತ್ತೆಗೆ ಸರ್. ಅದಕ್ಕಾಗಿ ಅಂದ್ರೆ ನಿಮ್ಗೆ ಭಾಳ ರಾತ್ರಿ ಟೈಮ್ ಬರ್ಬೇಕಂದ್ರೆ ಭಾಳ ಅಂಜಿಕೆ ಭಾಳ ಸರ್. ಪ್ರಾಣ ಕೈಲಿ ಹಿಡ್ಕೊಂಡ್ ಬರ್ತೀವಿ ಸರ್. ನಾವು ಎಲ್ಲಿ ಬೀಳ್ತೀವೋ ಅಂತ ಗೊತ್ತಿಲ್ಲ. ನಾನು 2 ಸಲ ಬಿದ್ದೀವಿ ಸರ್ ಈ ರೋಡ್ ಮೇಲೆ. ಅದಕ್ಕಾಗಿ ಹತ್ತಿ ಒಯ್ಲಿಕ್ಕೆ ಗಾಡಿಗಳು ಬರ್ತಾ ಇದೆ ಸರ್. ಭಾಳ ಪರಿಚಯ ಸರ್. 10 ವರ್ಷ ಆಯ್ತು ಸರ್. ಇದೇ ತರ ಇದೆ ಸರ್. 10 ವರ್ಷ ಆಯ್ತು. 10 ವರ್ಷ. ಇದು ಉಸುವಿನ ಲಾರಿಗಳು ಮತ್ತು ಇಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳೆಲ್ಲ ಓಡಾಡ್ತಾವ ಸರ್. ಅದಕ್ಕಾಗಿ ರೋಡ್ ಪೂರಾ ಹದಗೊಟ್ಟ ಸರ್. ಅದು ಹೈಲೈಟ್ ಮಾಡಿ ಇದು ಎಲ್ಲರ ಕಣ್ಣಿಗೆ ಕಾಣಂಗಿಲ್ಲ ಮಾಡ್ತಿರೋದು ನಾವು ನಿಮ್ಮಲ್ಲಿ ನಂಬ್ತೀವಿ. ನನ್ನ ಹೆಸರು ಭೀಮಣ್ಣ सर। ये करंजी बॉर्डर है तेलंगाना और कर्नाटक के बीच में। हमारे को आने के लिए बहुत दिक्कत हो रहा है। क्यों बोलो तो ऐसा रोड है, हम बचपने से देख रहे हैं। रोड ऐसी है, कभी बनती नहीं, कुछ नहीं, किधर नहीं। कोई पेशेंट हॉस्पिटल जाने के लिए तो बहुत दिक्कत होता। अब घूम के जाना बोलो तो हमारे को बहुत दूर हो रहा। क्यों बोलो तो लिए बच्चे स्कूल जाते, किधर भी जाते, क्या बोले तो नाइट के टाइम में तो निकलने के लिए ऐसा लगता है कि पूरा डर के मारे निकलना पड़ता। कोई फास्ट कुछ अर्जेंट काम है तो कुछ भी काम नहीं होता अपने के लिए। आप कहाँ से आ रहे? मैं हैदराबाद से आ रहा हूँ। मेरा गांव सोपुर है। अब हम लोग का क्यों बोले तो यहाँ से नजदीक होता, अपने बोल के आए हम लोग का। अब ऐसा रास्ता है हमारे को जाने के लिए, ऐसा जान पे आता रोड बोले तो ऐसा देखे तो डर लगता, गाड़ी खराब हो जाएंगी, कुछ जाने के लिए दिक्कत, बहुत परेशान। ये रोड पे से तकरीबन एमएलए एमपी चाहे वो तेलंगाना के हो चाहे कर्नाटक के हो जाना आना होता है। लेकिन ऐसी ही रोड से वो लोग चल रहे हैं, लेकिन कोई तवज्जो इस पे नहीं दे रहे। अगर तवज्जो दिए तो मैं समझता हूँ बहुत जल्दी ये काम शुरू भी हो जाता और पाए तकमील भी पहुँच जाता। ख़ास तौर पे डिलीवरी के पेशेंट यहाँ से तकरीबन 4 किलोमीटर पे चिंतागी है, वहाँ तक लेके गए तक कई लोगों के डिलीवरियाँ हो जा रहे, पेट में दर्द उनका शुरू हो जा रहा। और जितने लोग जा रहे सब अपने हथेली में जान जो है लेकर के जा रहे, मुट्ठी में जान लेकर के जा रहे। लिहाजा मेरा कर्नाटक हुकूमत से रिक्वेस्ट है और गुजारिश है कि इस रोड को जल्द से जल्द तकमील करें और मुकम्मल करें, तो मुसाफिरीन को बहुत ज़्यादा सहूलत हो सकती है। ಗಮನ ಹರಿಸಿ ನಾವು ಈಗಾಗಲೇ ನಮ್ಮ ಜನನಾಯಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರಿಗೆ ಭೇಟಿಯಾಗಿದ್ದೀನಿ. ಭೇಟಿಯಾಗಿ ರೋಡಿನ ಬಗ್ಗೆ ಹೇಳಿದರೆ ಅವರು ಆಯ್ತಪ್ಪ KKRDBಯಲ್ಲಿ ಇಡ್ತೀನಿ ಅಂತ ಹೇಳಿದರು ಇದಕ್ಕಿಂತ ಮುಂಚೆ. ಮತ್ತು ಈಗ ಒಂದು 4 ದಿವಸದ ಕೆಳಗಡೆ ಭೇಟಿಯಾಗಿದ್ದೀನಿ. ಆಲ್ರೆಡಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. 2 ತಿಂಗಳ ಒಳಗೆ 1.5 ತಿಂಗಳದಾಗ ಚಾಲು ಆಗ್ತದೆ ರೀ. ಯಾಕಂದ್ರೆ ಮೊನ್ನೆ ಅವರು MLA ಸಾಬ್ರಿಗೆ ನಾವು ಹೋಗಿ ಖುದ್ದಾಗೂ ಭೇಟಿಯಾಗಿನಿ. ಭೇಟಿಯಾದ ನಂತರ ಮತ್ತು ಈಗ PWD ಜೈ ಅವ್ರಿಗೂ ಮಾತಾಡಿದ್ದೀನಿ ನಾನು.
ಆಲ್ರೆಡಿ ಅಳತಿ ಕಾರ್ಯನೂ ಮುಗ್ದಿದೆ. ಹ್ಮ್. ರೋಡಿನ ಅಳತಿ ಕಾರ್ಯ ಮುಗ್ದಿದೆ. ಹ್ಮ್. ಈ ಅಳತಿ ಕಾರ್ಯ ಮುಗಿಸಿದ ನಂತರ ಹ್ಮ್. ಎಸ್ಟಿಮೇಟ್ ಆಗುತ್ತೆ. ಎಸ್ಟಿಮೇಟ್ ಆದ ತಕ್ಷಣ ಟೆಂಡರ್ ಕರಿತೀವಿ. ಟೆಂಡರ್ ಕರಿದ ತಕ್ಷಣ ರೋಡ್ ಸ್ಟಾರ್ಟ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಎಸ್ಟಿಮೇಟ್ ಪ್ರೊಸೆಸ್ ನಡೀತಾ ಇದೆ. ಎಸ್ಟಿಮೇಟ್ ಆಗಿದೆ. ಟೆಂಡರ್ ಕರೆಯೋದು ಒಂದೇ ಬಾಕಿ ಇದೆ ಅಂತ ಈಗಾಗಲೇ ನಂಗೆ ಹೇಳಿದ್ದಾರೆ, ಜೈ ಅವ್ರು ಹೇಳಿದ್ದಾರೆ. ಭೇಟಿ ಮಾಡಿ ನೀವೆಲ್ಲರಿಗೆ? ಹಾ, ಭೇಟಿಯಾಗಿ ಈಗಾಗಲೇ ದೂರವಾಣಿ ಕರೆನೂ ಮಾಡಿದ್ದೀನಿ. ನಾನು MLA ಜೊತೆಯವ್ರಿಗೆ ಮಾತಾಡಿದ್ದೀನಿ. ಓಕೆ ಅಂತ ಹೇಳಿದ್ದಾರೆ. PWD ಮಾತಾಡ್ರಿ. ಹಾ, PWD ಜೈ ಅವ್ರಿಗೆ ಮಾತಾಡಿದ್ದೀನಿ. ಸರ್ ನಿಮ್ಮ ಹೆಸರು? ಆಲ್ರೆಡಿ ಅವ್ರು ಮತ್ತೆ ಇದೊಂದು ಹೇಳಿದ್ದಾರೆ, ನೋಡಪ್ಪ ಇದು ಇವಾಗ 12 ಫೀಟ್ ಇದೆ ರೋಡು. ಇವಾಗ ನಾವು ಎಸ್ಟಿಮೇಟ್ ಮಾಡ್ತಾ ಇದೀವಿ 18 ಫೀಟ್ ರೋಡ್ ಆಗುತ್ತೆ ಅಂತಾನೂ ಹೇಳಿದ್ದಾರೆ ನನಗೆ. ಆಲ್ರೆಡಿ MLA ಅವರು KKRDB ಬಜೆಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ರೋಡ್. 1.5 ತಿಂಗಳಲ್ಲಿ 2 ತಿಂಗಳ ಒಳಗಡೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸಂಗಾರೆಡ್ಡಿ ಅಂತ ಹೇಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಮರಪಳ್ಳಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.